ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುತ್ತಿದ್ದಂತೆ ಇತ್ತ ಬಿಜೆಪಿಯ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಕೂಡ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಹಲವರು ಕಣ್ಣೀರು ಮತ್ತು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೇನಾಯ್ತು ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಶಾಕಿಂಗ್ ಹೇಳಿಕೆ, ಇಲ್ಲಿಗೆ ಎಲ್ಲ ನಿಂತಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಏನಿದರ ಅರ್ಥ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಭಯ ಬೇಡ, ಬದಲಿಗೆ ಗ್ಯಾರಂಟಿಗಳ ದುಷ್ಪರಿಣಾಮ ಜನರಿಗೆ ತಿಳಿಸಿ ಎಂದು ಬಿವಾ ವಿಜೇಂದ್ರ ಅವರು ಬಿಜೆಪಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಭಾರತದಲ್ಲಿ ಮತ್ತೊಮ್ಮೆ ನಕಲಿ ನೋಟುಗಳ ಹೆಚ್ಚಳ, ಎಚ್ಚೆತ್ತುಕೊಂಡ RBI. 500 ರೂಪಾಯಿ ನೋಟು ಶೀಘ್ರವೇ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟ್ ಆಗಿ ಪರಿವರ್ತನೆ ಆಗಲಿದೆ. ಏನಿದು ಮಾಹಿತಿ, ಎಲ್ಲ ಸುದ್ದಿ ನೋಡೋಣ. ಮತ್ತೊಂದೆಡೆಯಲ್ಲಿ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಆದ್ರೂ ಅದ್ದೂರಿಯಾಗಿ ಪ್ರಮಾಣ ವಚನ ಮಾಡೋದಕ್ಕೆ ಆಗುತ್ತಿಲ್ಲ. DK ಶಿವಕುಮಾರ್ ಅವರ ಪ್ರಮಾಣ ವಚನದಲ್ಲಿ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಏನಾಯಿತು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ದೇಶಾದ್ಯಂತ LPG ಹೊಸ ನಿಯಮ ಜಾರಿಗೆ ತರಲು ಮುಂದಾದ ಕೇಂದ್ರ ಸರ್ಕಾರ, ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್, ಇನ್ನು ಮುಂದೆ ಈ ತಪ್ಪು ಮಾಡಿದ್ರೆ ಸಿಲಿಂಡರ್ ಸಿಗೋದಿಲ್ಲ. ಇನ್ನು ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗುತ್ತಿದ್ದು 2,000 ರೂಪಾಯಿ ಬೇಕಂದ್ರೆ ಮತ್ತೊಮ್ಮೆ ಮರುನೋಂದಣಿ ಮಾಡಿಕೊಳ್ಳಬೇಕು. ಹೇಗೆ ಮಾಡಿಕೊಳ್ಳಬೇಕು, ಯಾವ ದಾಖಲೆಗಳು ಸಲ್ಲಿಕೆ ಮಾಡಬೇಕು, ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಇನ್ನು BPL ಪಡಿತರ ಚೀಟಿದಾರರಿಗೂ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ನಿಮ್ಮದು BPL ಕಾರ್ಡ್ ಇದ್ರೆ ಅಥವಾ ಹಿಂದಿನ ಕಾರ್ಡು ರದ್ದಾಗಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಬಹಳ ಮುಖ್ಯವಾಗಲಿದೆ, ಹಾಗಾಗಿ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ರಾಜ್ಯಾದ್ಯಂತ ಹಲವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ರೆ, ಇನ್ನು ಕೆಲವರು ಕಣ್ಣೀರು ಹಾಕುತ್ತಿದ್ದಾರೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ಬಡವರು ಹಸಿವಿನಿಂದ ಮಲಗಬಾರದು ಎಂಬ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಂತ ಸಿದ್ದರಾಮಯ್ಯನವರು ಇಂದು ರಾಜೀನಾಮೆ ಕೊಟ್ಟಿರೋ ವಿಚಾರ ಹಲವರಿಗೆ ಕರಗಿಸಿಕೊಳ್ಳಲಾಗುತ್ತಿಲ್ಲ. ಹೌದು, ಇದೀಗ ಈ ಪಕ್ಷದಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಸಿದ್ದರಾಮಯ್ಯನವರ ನಿರ್ಧಾರ ಈ ಪಕ್ಷದಲ್ಲೂ ಕೂಡ ಭಾವುಕತೆ ಮೂಡಿಸಿದೆ. ಹೌದು ಗೆಳೆಯರೆ, ಸ್ವತಃ ಬಿಜೆಪಿಯ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಭಾವುಕರಾಗಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೆಳಗಿಳಿಯುವುದು ನನಗೆ ತೀವ್ರ ನೋವು ಉಂಟು ಮಾಡಿದೆ. ಸಿದ್ದರಾಮಯ್ಯನವರ ಗತ್ತು ಮತ್ತು ಗಾಂಭೀರ್ಯ ಮುಖ್ಯಮಂತ್ರಿ ಹುದ್ದೆಗೆ ಒಂದು ವಿಶೇಷ ಗೌರವ ತಂದು ಕೊಟ್ಟಿತ್ತು. ಇನ್ನು ಸಿದ್ದರಾಮಯ್ಯವರನ್ನು ನಾನು ಪೊಲೀಸ್ ಅಧಿಕಾರಿ ಆಗಿದ್ದರಿಂದಲೂ ಕೂಡ ನೋಡುತ್ತಲೇ ಬಂದಿದ್ದೇನೆ. 2004ರಿಂದ ಅವರೊಂದಿಗೆ ನಾನು ಶಾಸಕನಾಗಿ ಕೆಲಸ ಮಾಡಿದ್ದು. ನಂತರ 2006ರಲ್ಲಿ ಅವರು ಕಾಂಗ್ರೆಸ್ಗೆ ಹೋದಾಗ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾಗ ನಾನು ಅವರನ್ನು ವಿರೋಧ ಮಾಡಿದ್ದೆ. ಆದರೆ ನಂತರ 2008ರಲ್ಲಿ ನಾನು ಕಾಂಗ್ರೆಸ್ಗೆ ಬಂದಾಗ ಹಿಂದಿನ ವಿರೋಧವನ್ನು ಕೂಡ ಮನಸ್ಸಲ್ಲಿಟ್ಟುಕೊಳ್ಳದೆ ನನ್ನ ಎಲ್ಲಾ ಚುನಾವಣೆಯಲ್ಲೂ ಕೂಡ ನನಗೆ ಅವರು ಸಹಾಯ ಮಾಡಿದ್ದಾರೆ ಎಂದು ಸ್ಮರಿಸಿದ್ದಾರೆ. ನನ್ನನ್ನು ಅವರು ಆತ್ಮೀಯತೆಯಿಂದ ಬಿಸಿ ಎಂದು ಕರೆದಿದ್ದಾರೆ. ನನ್ನನ್ನು ಅತ್ಯಂತ ಹತ್ತಿರದಿಂದ ಬಿಸಿ ಎಂದೇ ಸಿದ್ದರಾಮಯ್ಯನವರು ಕರೆಯುತ್ತಿದ್ರು. ನಮ್ಮ ಮನೆಗೆ ಎಷ್ಟು ಬಾರಿ ಬಂದಿದ್ದಾರೋ ಗೊತ್ತಿಲ್ಲ, ಆದರೆ ಕರೆದಾಗೆಲ್ಲ ಬಂದು ಪ್ರೀತಿ ಹಂಚಿ ಹೋಗಿದ್ದಾರೆ ಎಂದು ಭಾವುಕರಾಗಿ ಪೋಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ವಿಚಾರ ಹಲವರ ಮನಸ್ಸಿಗೆ ನೋವುಂಟು ಮಾಡಿದೆ. ಹೌದು ಗೆಳೆಯರೆ, ಮಾಸ್ ಲೀಡರ್ ಆಗಿ ಹೆಸರು ಮಾಡಿಕೊಂಡಂತ ಸಿದ್ದರಾಮಯ್ಯನವರು ಏಕಾಏಕಿ ದಿಢೀರನೆ ರಾಜೀನಾಮೆ ಕೊಟ್ಟ ವಿಚಾರ ಹಲವರಿಗೆ ಕರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನೆಂದ್ರೆ, ರಾಜೀನಾಮೆ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ನಾನು ರಾಜೀನಾಮೆ ನೀಡಿರುವುದು ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ, ಇಲ್ಲಿಗೇನೆ ಎಲ್ಲ ನಿಂತಿಲ್ಲ ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ತುಂಬಾನೇ ವಿಶೇಷವಾಗಿದೆ. ಅಂದ್ರೆ ಸ್ನೇಹಿತರೆ, ಲೋಕಭವನಕ್ಕೆ ಬಂದು ರಾಜೀನಾಮೆ ಸಲ್ಲಿಕೆ ಮಾಡಿದ ಬಳಿಕ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯನವರು ಮಾತನಾಡಿದ್ದು, ಸಂವಿಧಾನವೇ ನನ್ನ ಧರ್ಮ, ಅಭಿಮಾನಿಗಳೇ ನನ್ನ ದೇವರು, ಇನ್ನು ನನ್ನ ರಾಜೀನಾಮೆ ಕೇವಲ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ ಹೊರತು ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ನಾನು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನದ ವಿರೋಧಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದಿದ್ದಾರೆ. ಅಂದ್ರೆ ಸ್ನೇಹಿತರೆ, ಪರೋಕ್ಷವಾಗಿ ಸಕ್ರಿಯವಾಗಿ ರಾಜಕೀಯದಲ್ಲಿ ಮುಂದುವರಿಯುವುದಾಗಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಬಿಜೆಪಿಯ ಕಾರ್ಯಕರ್ತರಿಗೆ ಬಿವಾ ವಿಜೇಂದ್ರ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಯ ಪಡಬೇಡಿ, ಬದಲಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ದುಷ್ಪರಿಣಾಮ ಏನೆನ್ನುವುದನ್ನ ಜನರಿಗೆ ತಿಳಿಸಿ ಎಂದು ಕರೆ ಕೊಟ್ಟಿದ್ದಾರೆ. ಹೌದು, ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಂದ ಜನ ಮತ್ತೆ ಕಾಂಗ್ರೆಸ್ಗೆ ಎಲ್ಲಿ ಮತ ಹಾಕುತ್ತಾರೆ ಎಂದು ಭಯ ಪಡಬೇಡಿ, ಬದಲಿಗೆ ಇಲ್ಲಿವರೆಗೆ ಗ್ಯಾರಂಟಿಗಳಿಂದ ಜನರಿಗೆ ತುಂಬಾನೇ ತೊಂದರೆಯಾಗಿದ್ದು, ಈ ಬಗ್ಗೆ ಜನರಿಗೆ ನೀವು ಮನವರಿಕೆ ಮಾಡೋ ಕೆಲಸ ಮಾಡಿ, ಅದುವೇ ನಮ್ಮ ಪಕ್ಷಕ್ಕೆ ಯಶಸ್ಸು ತಂದು ಕೊಡುತ್ತೆ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವಾ ವಿಜೇಂದ್ರ ಅವರು ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ.
ಗ್ಯಾರಂಟಿಗಳಿಂದ ಖಜಾನೆ ಖಾಲಿಯಾಗಿದೆ. ಯಾವುದ್ಯಾವುದು ಮೂಲದಿಂದ ಹಣ ಸಂಪಾದಿಸಲು ಸರ್ಕಾರ ಹೊರಟಿದೆ. ದಿನಸಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಭಾರಿ ಲಂಚ ಕೊಟ್ಟರಷ್ಟೇ ಉದ್ಯೋಗ ಮತ್ತು ವರ್ಗಾವಣೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲದರಲ್ಲೂ ಕೂಡ ಪಾಲು ಪಡೆಯುತ್ತಾ ಗ್ಯಾರಂಟಿ ಯೋಜನೆಯಿಂದ ಆಗುತ್ತಿರುವ ನಷ್ಟ ಸರಿಪಡಿಸುವ ಪ್ರಯತ್ನದಲ್ಲಿ ಸರ್ಕಾರ ಮುಳುಗಿದೆ. ಇದು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊಡೆತ ಬಿದ್ದಿದ್ದು, ಇದನ್ನು ನೀವು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಅಹಿಂದ ಹೆಸರಿನಲ್ಲಿ ಶೋಷಿತ ವರ್ಗಕ್ಕೆ ಬಹಳ ಅನ್ಯಾಯ ಮಾಡಲಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಚುನಾವಣೆಗೆ ಮತ್ತು ಇತರೆ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ. ಸರ್ಕಾರದ ಈ ಒಂದು ಹಗರಣ ಬಗ್ಗೆ ಜನರಿಗೆ ನೀವು ತಿಳಿಸಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟು ಇತ್ತ ಮದ್ಯದ ಬೆಲೆ ಏರಿಕೆ ಮಾಡಿ ಪತಿಯ ಕಡೆಯಿಂದ ಹಣ ಪಡೆದುಕೊಳ್ಳಲಾಗುತ್ತಿದೆ. ಯುವ ನಿಧಿ ಯೋಜನೆ ಮರೆತೇ ಬಿಟ್ಟಿದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಳ್ಳಲಾಗುತ್ತಿದೆ. ಈ ನಿಜವಾದ ಬಣ್ಣವನ್ನ ನೀವು ಜನರಿಗೆ ತಿಳಿಸಿ ಎಂದು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ಭಾರತದಲ್ಲಿ ಮತ್ತೊಮ್ಮೆ ನಕಲಿ ನೋಟುಗಳು ಹೆಚ್ಚಳವಾಗಿದೆ ಎಂದು RBI ವರದಿ ಬಿಡುಗಡೆ ಮಾಡಿದೆ. ಹೌದು, ಭಾರತದಲ್ಲಿ ನಕಲಿ ಕರೆನ್ಸಿ ನೋಟುಗಳ ಪತ್ತೆ ಪ್ರಮಾಣ ಮತ್ತೆ ಏರಿಕೆ ಆಗಿರುವುದು ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸ್ವತಃ RBI ಬಿಡುಗಡೆ ಮಾಡಿರುವ ಇತ್ತೀಚಿನ ವಾರ್ಷಿಕ ವರದಿ ಪ್ರಕಾರ ಈ ಒಂದು ನಕಲಿ ನೋಟುಗಳ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಮತ್ತೆ ಹೆಚ್ಚಾಗಿದೆ. ಹೌದು, 2025ರಲ್ಲಿ 2.17 ಲಕ್ಷಕ್ಕೂ ಹೆಚ್ಚು ನಕಲಿ ನೋಟು ಪತ್ತೆ ಆದರೆ 2026ರಲ್ಲಿ ಈ ಸಂಖ್ಯೆ ಸುಮಾರು 2,30,000ಕ್ಕೆ ಏರಿಕೆಯಾಗಿದೆ. ಅಂದರೆ ಸ್ನೇಹಿತರೆ, ನಕಲಿ ಕರೆನ್ಸಿ ನಿಯಂತ್ರಣ ಸವಾಲು ಈಗಲೂ ಕೂಡ ಮುಂದುವರೆದಿದೆ. ಹಾಗಾಗಿ RBIಗೆ ಎಚ್ಚೆತ್ತುಕೊಂಡಿದ್ದು 500 ನೋಟುಗಳಲ್ಲೇ ಹೆಚ್ಚು ನಕಲಿ ಪ್ರಕರಣ ದಾಖಲಾಗಿರುವುದರಿಂದ ಈ 500 ರೂಪಾಯಿ ನೋಟುಗಳನ್ನೇ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟಾಗಿ ಪರಿವರ್ತಿಸಲು ಸರ್ಕಾರ ಮುಂದಾಗಿದೆ. ಹೌದು, ಪ್ರಸ್ತುತ ದೇಶದಲ್ಲಿ ಚಲಾವಣೆಯಲ್ಲಿರುವ ಕರೆನ್ಸಿಗಳಲ್ಲಿ 500 ನೋಟುಗಳೇ ಅತಿ ದೊಡ್ಡ ಪಾಲು ಹೊಂದಿವೆ. ಜನಸಾಮಾನ್ಯರ ವ್ಯವಹಾರಗಳಲ್ಲಿ ಈ 500 ನೋಟುಗಳ ಬಳಕೆ ಹೆಚ್ಚಾಗಿರುವುದರಿಂದ ನಕಲಿ ನೋಟು ತಯಾರಕರು ಕೂಡ ಇದನ್ನೇ ಗುರಿಯಾಗಿಸಿ ಹೆಚ್ಚಿನ ಒಂದು ನಕಲಿ ನೋಟನ್ನು ತಯಾರು ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹಾಗಾಗಿ ಎಚ್ಚೆತ್ತುಕೊಂಡ RBI ಪ್ಲಾಸ್ಟಿಕ್ ಕರೆನ್ಸಿ ನೋಟು ಜಾರಿಗೆ ತರಲಿದೆ. ಹೌದು, ಯಾಕಂದರೆ ಸ್ನೇಹಿತರೆ, ನಕಲಿ ನೋಟುಗಳ ಸಮಸ್ಯೆ ಮತ್ತು ಕಾಗದದ ನೋಟುಗಳ ದೀರ್ಘಾವಧಿ ಬಳಕೆಯ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು RBI ಈಗ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಕರೆನ್ಸಿ ನೋಟು ಪರಿಚಯಿಸಲು ಚಿಂತನೆ ಮಾಡ್ತಾ ಇದೆ. ಈ ಒಂದು ಪಾಲಿಮರ್ ನೋಟುಗಳು ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಜೊತೆಗೆ ನಕಲಿ ತಯಾರಿಕೆಯನ್ನು ತಡೆಯಲು ಕೂಡ ಇದು ತುಂಬಾನೇ ಸಹಾಯಕವಾಗಿರುತ್ತೆ. ಹಾಗಾಗಿ ಶೀಘ್ರವೇ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ನೋಟುಗಳು ಬರಬಹುದು. ಅಂದಹಾಗೆ ಸ್ನೇಹಿತರೆ, ಪ್ಲಾಸ್ಟಿಕ್ ಕರೆನ್ಸಿ ಬಳಕೆಯಲ್ಲಿ ಆಸ್ಟ್ರೇಲಿಯಾ ಇಡೀ ವಿಶ್ವದಲ್ಲೇ ಮೊದಲ ದೇಶವಾಗಿದೆ. ಅಂದ್ರೆ 1988ರಲ್ಲೇ ಪಾಲಿಮರ್ ನೋಟುಗಳನ್ನು ಆಸ್ಟ್ರೇಲಿಯಾ ಪರಿಚಯಿಸಿದ್ದು, ಈಗ ಭಾರತದಲ್ಲೂ ಕೂಡ ಇದೇ ಮಾದರಿ ಅನುಸರಿಸಿದರೆ ಆಗ ನಕಲಿ ಕರೆನ್ಸಿ ನಿಯಂತ್ರಣಕ್ಕೆ ನೆರವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಆದರೂ DK ಶಿವಕುಮಾರ್ ಅವರಿಗೆ ಅದ್ದೂರಿಯಾಗಿ ಪ್ರಮಾಣ ವಚನ ಮಾಡೋಕೆ ಸಾಧ್ಯವಾಗುತ್ತಿಲ್ಲ. ಹೌದು ಸ್ನೇಹಿತರೆ, ನಿನ್ನೆ ಆರಂಭದಲ್ಲಿ ವಿಧಾನಸೌಧದ ಮೆಟ್ಟಿಲು ಮುಂಭಾಗದಲ್ಲೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಪದಗ್ರಹಣ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ಎಲ್ಲಾ ಪ್ಲಾನು ಉಲ್ಟಾಗಿದೆ. ಹೌದು, ಈಗ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಅಂತಿಮವಾಗಿ ರಾಜಭವನದ ಲೋಕಭವನ ಆವರಣದಲ್ಲಿರುವ ಗ್ಲಾಸ್ ಹೌಸ್ಗೆ ಸ್ಥಳಾಂತರ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಅತ್ಯಂತ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ರಾಜ್ಯಾದ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದು, ಒಂದೊಮ್ಮೆ ವಿಧಾನಸೌಧದ ಆವರಣದಲ್ಲಿ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಜರುಗಿಸಿದರೆ ಆಗ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಇತರೆ ಸಾರ್ವಜನಿಕರಿಗೂ ಹೋಗೋ ಬರೋರಿಗೆ ತೊಂದರೆ ಆಗಲಿದ್ದು, ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಅತ್ಯಂತ ಸರಳವಾಗಿ ರೂಪಿಸಲು ಸರ್ಕಾರ ಮುಂದಾಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನಮ್ಮದೇ ಪಕ್ಷದ ಹಿರಿಯ ನಾಯಕರನ್ನು CM ಸ್ಥಾನದಿಂದ ಕೆಳಗಿಳಿಸಿ ಮತ್ತೊಬ್ಬರಿಗೆ ಪಟ್ಟ ಕೊಡಲಾಗುತ್ತಿದೆ. ಇದನ್ನ ವಿಜೃಂಭಿಸಿ ಸಂಭ್ರಮಿಸಿ ಆಚರಿಸುವ ಸಂದರ್ಭವಲ್ಲ, ಬದಲಿಗೆ ಅತ್ಯಂತ ಗಂಭೀರವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದ ಸಮಯ ಎಂದು ಕಾಂಗ್ರೆಸ್ ವರಿಷ್ಠರು ಕೂಡ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಈಗ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಸ್ನೇಹಿತರೆ, ಜೂನ್ 3ರಂದು ಈ ಒಂದು ಕಾರ್ಯಕ್ರಮ ರಾಜಭವನದಲ್ಲಿರುವ ಲೋಕಭವನದ ಆವರಣದಲ್ಲಿನ ಗ್ಲಾಸ್ ಹೌಸ್ಗೆ ಸ್ಥಳಾಂತರ ಮಾಡಲಾಗಿದೆ. ಸುಮಾರು ಮಧ್ಯಾಹ್ನ ಹೊತ್ತಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಲಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಾಳೆ ಜೂನ್ 1ರಿಂದ ಹೊಸ LPG ನಿಯಮ ಜಾರಿಗೆ ಬರ್ತಾ ಇದೆ. ಒಂದೇ ಕುಟುಂಬಕ್ಕೆ ಒಂದೇ ಕನೆಕ್ಷನ್ ಎಂಬ ಒಂದು ಹೊಸ ರೂಲ್ಸು ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಹೌದು, ಕೇಂದ್ರದ ಸರ್ಕಾರ
ದೇಶಾದ್ಯಂತ LPG ಸಿಲಿಂಡರ್ ಬಳಕೆಗೆ ಸಂಬಂಧಿಸಿದಂತೆ ಮಹತ್ವದ ನಿಯಮವೊಂದು ಜಾರಿಗೆ ತಂದಿದೆ. ಗ್ಯಾಸ್ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಒಂದು ಕುಟುಂಬಕ್ಕೆ ಒಂದೇ ಕನೆಕ್ಷನ್ ಎಂಬ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ಅಂದರೆ ಗೆಳೆಯರೆ, ಒಂದೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ಯಾಸ್ ಕನೆಕ್ಷನ್ ಇನ್ನು ಮುಂದೆ ಕಾನೂನು ಬಾಹಿರವಾಗಲಿದೆ. ಅಂದ್ರೆ ಭಾರತದಲ್ಲಿ ಒಂದು ಕುಟುಂಬಕ್ಕೆ ಒಂದೇ ಸಿಲಿಂಡರ್. ಈಗಾಗಲೇ ಸ್ನೇಹಿತರೆ, ಕೇಂದ್ರದ ಸರ್ಕಾರ ದೇಶದ ಪ್ರಮುಖ ಮಾರಾಟ ಕಂಪನಿಗಳಾದ ಇಂಡಿಯನ್ ಆಯಿಲ್, HPCL ಮತ್ತು BPCL ಅವರಿಗೆ ಸೂಚನೆ ಕೊಟ್ಟಿದೆ. ತಮ್ಮ ಗ್ರಾಹಕರಿಂದ ಹೆಚ್ಚುವರಿ ಕನೆಕ್ಷನ್ ಅನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದು ಸೂಚನೆ ಕೊಟ್ಟಿದೆ. ಪತಿ, ಪತ್ನಿ, ಅವಿವಾಹಿತ ಮಕ್ಕಳು ಮತ್ತು ಅವಲಂಬಿತ ಪೋಷಕರನ್ನು ಒಳಗೊಂಡ ಒಂದು ಅಡುಗೆ ಮನೆ ಹೊಂದಿರುವ ಒಂದು ಕುಟುಂಬಕ್ಕೆ ಕೇವಲ ಒಂದು LPG ಸಂಪರ್ಕ ಮಾತ್ರ ಇನ್ನು ಮುಂದೆ ಸಿಗುತ್ತೆ ಸ್ನೇಹಿತರೆ. ನಿಯಮ ಉಲ್ಲಂಘಿಸಿ ಹೆಚ್ಚುವರಿ ಕನೆಕ್ಷನ್ ಇಟ್ಟುಕೊಂಡ್ರೆ ಅಂತಹ ಕುಟುಂಬದ ಗ್ಯಾಸ್ ಸಂಪರ್ಕವನ್ನು ಕಂಪನಿಗಳು ತಕ್ಷಣವೇ ಕಡಿತಗೊಳಿಸಬೇಕು. ಹೆಚ್ಚುವರಿ ಸಿಲಿಂಡರ್ ವಾಪಸ್ ಪಡೆದುಕೊಂಡ ನಂತರವೇ ಮತ್ತೆ ಅವರಿಗೆ ಗ್ಯಾಸ್ ಕನೆಕ್ಷನ್ ಕೊಡಬೇಕು ಎಂದು ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ಮಾಡಿದೆ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಅತಿ ಹೆಚ್ಚು ಜನರು ಎಲ್ಲಿ ಮತ್ತೆ ಸಿಲಿಂಡರ್ ಕೊರತೆ ಎದುರಾಗುತ್ತೆ ಎಂಬ ಒಂದು ಕಾರಣಕ್ಕೆ ಹೆಚ್ಚು ಸಿಲಿಂಡರ್ ಸ್ಟಾಕ್ ಮಾಡಿಕೊಳ್ಳುತ್ತಿದ್ದು, ಇದನ್ನು ತಡೆಗಟ್ಟಲು ಸರ್ಕಾರ ಒಂದು ಕುಟುಂಬಕ್ಕೆ ಒಂದೇ ಗ್ಯಾಸ್ ಕನೆಕ್ಷನ್ ಎಂಬ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಈ ನಿಯಮ ಜಾರಿಗೆ ಆದರೆ ಸ್ನೇಹಿತರೆ, ಅಕ್ರಮ ದಾಸ್ತಾನು ಮತ್ತು ಕಪ್ಪು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು ತಡೆಯುವಂತಾಗುತ್ತೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಇದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಿ DK ಶಿವಕುಮಾರ್ ಅವರು CM ಸ್ಥಾನ ಪಡೆದುಕೊಳ್ಳಲು ಪದಗ್ರಹಣಕ್ಕೆ ರೆಡಿ ಆಗುತ್ತಿದ್ರೆ, ಇತ್ತ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿರುವ ಮಹಿಳೆಯರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಹೌದು ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಮೃತಪಟ್ಟವರ ಬ್ಯಾಂಕ್ ಖಾತೆಗೂ ಕೂಡ ಹಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗುತ್ತಿದ್ದು, ಹಾಗಾಗಿ ಅನರ್ಹರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವ ಕಾರಣಕ್ಕೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಸ್ವತಃ DK ಶಿವಕುಮಾರ್ ಅವರೇ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದ ಸಮಯದಲ್ಲಿ ಅರ್ಹರು ಮತ್ತು ಅನರ್ಹರನ್ನ ಅಷ್ಟು ಗಮನಿಸಿಲ್ಲ. ಆದ್ದರಿಂದಲೇ ಶ್ರೀಮಂತರು, ಒಂದೇ ಕುಟುಂಬದಲ್ಲಿ ಇಬ್ಬರು, ನಾಲ್ವರು ಮತ್ತು ಅದೇ ತೆರಿಗೆ ಕಟ್ಟುತ್ತಿರುವರು, ಮೃತರು, ಹೀಗೆ ಹಲವರಿಗೆ ಹಣ ಜಮೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಹಣ ದುರ್ಬಳಕೆ ಆಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ಇದೀಗ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ಅಂದರೆ ಸ್ನೇಹಿತರೆ, ಮೊದಲಿಗೆ ಮೃತಪಟ್ಟವರನ್ನು ಹೊರಗಿಡಲು ಸರ್ಕಾರ ಬಯೋಮೆಟ್ರಿಕ್ ಕೇಳ್ತಾ ಇದೆ. ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಖಾತೆಯನ್ನ ಮತ್ತೊಮ್ಮೆ ಮರು ನೋಂದಣಿ ಮಾಡಿಕೊಳ್ಳಬೇಕು. ನೀವು ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರ, ಗ್ರಾಮ್ 1, ಬೆಂಗಳೂರು 1, ಕರ್ನಾಟಕ 1 ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು ಬೆರಳಚ್ಚು ನೀಡುವ ಮೂಲಕ, ಅಂದ್ರೆ ಬಯೋಮೆಟ್ರಿಕ್ ಮೂಲಕ ನೀವು ನಿಮ್ಮ ಖಾತೆನ ಮತ್ತೊಮ್ಮೆ ಅಪ್ಡೇಟ್ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಿಮಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮೊಬೈಲ್ ತೆಗೆದುಕೊಂಡು ಹೋಗಿ, ಯಾಕಂದ್ರೆ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಹಾಗಾಗಿ ನಿಮ್ಮ ಖಾತೆನ ಮತ್ತೊಮ್ಮೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಮಾಡಿದ್ರೆ ಮಾತ್ರ ಮುಂಬರುವ 2,000 ರೂಪಾಯಿ ನಿಮಗೆ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ಅಥವಾ ಹಿಂದಿನ BPL ಕಾರ್ಡ್ ರದ್ದಾಗಿದ್ರೆ ಈ ಒಂದು ಮಾಹಿತಿ ನಿಮಗೆ ತುಂಬಾನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರ ಈಗ ಆದಾಯ ಮಿತಿ ಹೆಚ್ಚಳಕ್ಕೆ ಮುಂದಾಗಿದೆ ಸ್ನೇಹಿತರೆ. ಎಷ್ಟೋ ಜನರ BPL ಕಾರ್ಡು ಆದಾಯ ಮಿತಿ ದಾಟಿದ್ದರೆಂಬ ಕಾರಣಕ್ಕೆ ರದ್ದು ಮಾಡಲಾಗಿತ್ತು. ಆದರೆ ಇದೀಗ ಆದಾಯ ಮಿತಿಯನ್ನು 1,20,000 ಬದಲಿಗೆ 3 ಲಕ್ಷಕ್ಕೆ ಹೆಚ್ಚಳ ಮಾಡಲು ಸರ್ಕಾರ ಮುಂದಾಗಿದೆ. ಸ್ವತಃ ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು ಈಗಿರುವ 1.5 ಲಕ್ಷ ಬದಲಿಗೆ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡುವಂತೆ ಸಲಹೆ ಕೊಟ್ಟಿದೆ. ಅಂದ್ರೆ ಸ್ನೇಹಿತರೆ, ಸಾಮಾನ್ಯವಾಗಿ ದಿನಕ್ಕೆ 500 ರೂಪಾಯಿ ದುಡಿದ್ರು ವರ್ಷದಲ್ಲಿ 1,80,000 ರೂಪಾಯಿ ಆಗುತ್ತೆ. ಹಾಗಾಗಿ ಬಡವರು ಆಗಿದ್ರು ಕೂಡ ಎಷ್ಟೋ ಜನರ BPL ಕಾರ್ಡು ರದ್ದಾಗಿದ್ದು, ಆದ ಕಾರಣ ಈಗ ಸರ್ಕಾರ ಈ ಒಂದು ಆದಾಯ ಮಿತಿಯನ್ನು ಏರಿಕೆ ಮಾಡಬೇಕು ಎಂದು ಸೂಚನೆ ಕೊಟ್ಟಿದೆ. ಒಂದೊಮ್ಮೆ ಸರ್ಕಾರ 3 ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ಆಗ ಮತ್ತೆ ಹಲವರು BPL ಕಾರ್ಡ್ ವ್ಯಾಪ್ತಿಗೆ ಬರ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯ ಪಡೆದುಕೊಳ್ಳಲು ಸಹಾಯಕವಾಗುತ್ತೆ. ಪ್ರತಿಯೊಬ್ಬರು BPL ಕಾರ್ಡ್ ಎಂದು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.